ಹೆಚ್ಚು ಸಕ್ಕರೆ ಇರುವಂತಹ ಊಟ ತಿಂದಾಗ ನಿಮ್ಗೆ ಯಾಕೆ ಹೊಟ್ಟೆ ಉಬ್ರ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಯಾಕಂತ ಹೇಳಿದ್ರೆ ನಮ್ಮ ಹೊಟ್ಟೆ ಒಳಗಡೆ ಎಷ್ಟೊಂದು ಬ್ಯಾಕ್ಟೀರಿಯಾಗಳಿರ್ತವೆ. ಯಾವಾಗ ನಾವು ಸಕ್ಕರೆ ಇರುವಂತಹ ಊಟನ ತಿಂತೀವಿ, ಅವು ಫರ್ಮೆಂಟೇಷನ್ ಮಾಡೋದಕ್ಕೆ ಶುರು ಮಾಡ್ತವೆ. ಹೀಗೆ ದೋಸೆ ಮಾಡಕ್ಕೆ ಅಂತ ಹಿಟ್ಟನ್ನ ಮಾಡ್ತಿರಲ್ಲ, ಅವು ಹೇಗೆ ಅದು ಉಬ್ಬರುತ್ತಲ್ಲ, ನೀವು ನೋಡ್ಬೋದು ಗ್ಯಾಸ್ ಎಲ್ಲ ಫಾರ್ಮ್ ಆಗಿರುತ್ತೆ. ಅದೇ ತರ ನಿಮ್ಮ ಹೊಟ್ಟೆ ಒಳಗಡೆ ಗ್ಯಾಸ್ ಫಾರ್ಮ್ ಆಗಕ್ಕೆ ಶುರು ಆಗುತ್ತೆ, ಹೊಟ್ಟೆ ಉಬ್ರ ಆಗುತ್ತೆ. ಈಗ ಹಿಂಗೆ ನೀವು ಈ ಹೊಟ್ಟೆ ಉಬ್ರನ ಕಡಿಮೆ ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಹೆಚ್ಚು ಫೈಬರ್ ಇರುವಂತಹ ಊಟನ ತಿನ್ಬೇಕು. ಫೈಬರ್ ಅಂತ ಹೇಳಿದ್ರೆ ನಾರಿನಾಂಶ, ಹೆಚ್ಚು ನಾರಿನಾಂಶ ಇರುವಂತಹ ಊಟಗಳು. ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ ಓಟ್ಸ್ ಇರ್ಬೋದು, ಮೊಳಕೆ ಕಾಳುಗಳು, ಈ ತರದ ತಿಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಟ್ಟುಗೂಡಿಸುತ್ತೆ. ಅವಾಗ ಹೊಟ್ಟೆ ಒಳಗಡೆ ಶುಗರ್ಸ್ ಎಲ್ಲ ತಿಂದಿರೋದನ್ನ ಒಟ್ಟುಗೂಡಿಸಿ ಅವಾಗ ನೀವು ಈಸಿಯಾಗಿ ಮೋಷನ್ ಪಾಸ್ ಮಾಡೋದಕ್ಕೂ ಆಗುತ್ತೆ. ಅದ್ರ ಜೊತೆ ಈ ತರ ಗ್ಯಾಸ್ ಫಾರ್ಮ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಈ ತರ ನೀವು ಈಸಿಯಾಗಿ ಕಡಿಮೆ ಮಾಡ್ಕೋಬಹುದು. ಎರಡನೇದಾಗಿ ವಾಕ್ ಮಾಡೋದಕ್ಕೆ ನೀವು ಹೋಗ್ಬೋದು. ವಾಕ್ ಮಾಡ್ತಾ ಮಾಡ್ತಾ ಇದು ಕೂಡ ಕಡಿಮೆ ಆಗುತ್ತೆ, ನೀವು ಗಮನಿಸೇ ಇರ್ಬೋದು. ಅದ್ರ ಜೊತೆ ನೀವು ಜಾಸ್ತಿ ಆಕ್ಟಿವ್ ಆಗಬೇಕು ಥ್ರೂ ಔಟ್ ದ ಡೇ, ಹೆಚ್ಚು ವರ್ಕ್ ಮಾಡಬೇಕು, ಅವಾಗ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಜಾಸ್ತಿ ನೀರನ್ನ ಕುಡಿಬೇಕು. ಸೋಡಾ ಕುಡಿತೀರಾ ಅಥವಾ ಸ್ಪ್ರೈಟ್, 7up ಈ ತರ ಎಲ್ಲ ಕುಡಿತೀರಲ್ಲ, ಅದ್ರ ಬದಲು ನೀರನ್ನ ಕುಡಿಯೋದಕ್ಕೆ ಶುರು ಮಾಡಿ. ಹೆಚ್ಚು ನೀರು ಕುಡಿಯೋದ್ರಿಂದ ಈ ತೊಂದರೆ ನಿಮಗೆ ಕಡಿಮೆ ಆಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.